ಅತ್ತೆ ಕಾಫಿ. ಬಿಸಿ ಇದೆಯಮ್ಮ? ಹ್ಞೂ ಅತ್ತೆ ಬಿಸಿನೇ ಇದೆ, ಬೇಕಾದ್ರೆ ನೀವೊಂದ್ಸತಿ ಮುಟ್ ನೋಡಿ. ಆ, ಸುಡ್ತಾ ಇದೆ ಅಲ್ವಾ? ನಾನು ಹೇಳ್ದೆ ನೀವೇ ನಂಬಲಿಲ್ಲ. ಬೇಬಿ ಬೇಬಿ ಮಹಾಪಾಪಿ ಪಾಪಿ. ಏನಮ್ಮ 8 ಗಂಟೆ ಆಯ್ತು, ಇನ್ನೂ ಅಡುಗೆ ಆಗಿಲ್ವಾ? ನಾವೆಲ್ಲ ನಮ್ಮ ಕಾಲದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತಿದ್ವಿ. ಮತ್ತೆ ನನಗೂ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲಸ ಮಾಡ್ಬೇಕಂತ ಆಸೆ, ಅದು ನಿದ್ದೆ ಅಂದರೆ ನಿದ್ದೆ ಎದ್ದೋಳಕ್ಕೆ ಆಗ್ತಿಲ್ಲ. ಒಂದು ಕೆಲಸ ಮಾಡಿ, ನೀವು ಹೆಂಗೋ ಬೆಳಿಗ್ಗೆ 6 ಗಂಟೆಗೆ ಎದ್ದೊಳ್ತೀರಲ್ಲ, ನೀವೇ ಅಡುಗೆ ಮಾಡಿ ಇಟ್ಬಿಡಿ. ಸೊ ದಟ್ ನಿಮ್ಮನ್ನು ನೋಡಿ ನಂಗೆ ಫುಲ್ ಮೋಟಿವೇಶನ್ ಬರುತ್ತೆ. ಏನಂತೀರಿ? ಬೇಬಿ ಬೇಬಿ ಮಹಾಪಾಪಿ ಪಾಪಿ. ಅತ್ತೆ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಡಾಕ್ಟರ್ ಹತ್ರನ? ಯಾಕೆ? ಅದು ಏನಿಲ್ಲ ಅತ್ತೆ, ನಾನು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ನೀವು ನೋಡೋದೇ ಇಲ್ಲ. ಅದೇ ನಾನು ಒಂದು 2 ನಿಮಿಷ ಕುತ್ಕೊಂಡು ಫೋನ್ ಯೂಸ್ ಮಾಡಿ ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಹೇಳ್ತೀರಿ ಏನು ಕೆಲಸ ಮಾಡ್ತೀವಿ ಸುಮ್ಮನೆ ಕೂತಿದ್ಯಾ ಅಂತ. ಈ ಥರ ಸೆಲೆಕ್ಟಿವ್ ಬ್ಲೈಂಡ್ನೆಸ್ಗೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳೋಣ ಬನ್ನಿ. ಬೇಬಿ ಬೇಬಿ ಮಹಾಪಾಪಿ ಪಾಪಿ. ಕಾಲು ನೋವು, ಸೊಂಟ ನೋವಮ್ಮ, ಚೂರು ಕಾಲು ಹತ್ತಿದ್ಯಾ? ಅಯ್ಯಯ್ಯೋ ಕಾಲು ನೋವ್ತಿದ್ಯಾ ಅತ್ತೆ? ಯಾವಾಗಿಂದ ಬಂತು? ಮೋಸ್ಟ್ಲಿ ನಿಮ್ಮ ಮಗಳ ಹತ್ರ ಮಾತಾಡಿಕೊಂಡು 2 ಅವರ್ ಆಗಿತ್ತು ನೋಡಿ, ಹಾಲಿಂದ ಕಿಚನ್ಗೆ, ಕಿಚನಿಂದ ಬೆಡ್ರೂಮ್ಗೆ ಓಡಾಡ್ತಿದ್ರಲ್ಲ, ಅವಾಗ ಕಾಲು ನೋವು ಬಂದಿರ್ಬೋದು. ಇಲ್ಲ ಅಂದರೆ ನಮ್ಮ ಮನೆಯವ್ರು ಕಾರ್ ಸೌಂಡ್ ಕೇಳಿದ ತಕ್ಷಣ ಏನಾದರೂ ಕಾಲು ನೋವು ಬಂತ? ಛೇ ಬಿಡಿ, ಇವಾಗಂತೂ ಕಾಲು ನೋವು ನೆಂಟ್ರು ಥರ ಹೇಳಲ್ಲ ಕೇಳಲ್ಲ, ಸಡನ್ನಾಗಿ ಬರುತ್ತೆ. ನೀವು ರೆಸ್ಟ್ ಮಾಡಿ. ಬೇಬಿ ಬೇಬಿ ಮಹಾಪಾಪಿ ಪಾಪಿ.